ಕೊನೆಯ ಶ್ರಾವಣ ಶನಿವಾರ ಸಕಲ ಇಷ್ಟಾರ್ಥಗಳ ಈಡೇರಿಕೆಗೆ ಆಂಜನೇಯನಿಗೆ ಇವುಗಳನ್ನು ಅರ್ಪಿಸಿ. ಹನುಮಂತನು ಶಿವನ ಅವತಾರವೆಂದು ಹೇಳಲಾಗುವುದರಿಂದ ಶ್ರಾವಣ ಮಾಸದ ಕೊನೆಯ ಶನಿವಾರವು ಹನುಮಂತನ ಪೂಜೆಗೆ ಪವಿತ್ರ ದಿನವಾಗಿದೆ. ಶ್ರಾವಣ ಶನಿವಾರ ಹನುಮಂತನ ಪೂಜೆಯನ್ನು ಮಾಡುವುದು ಹೇಗೆ? ಈ ದಿನ ಹನುಮಂತನಿಗೆ ಯಾವ ವಸ್ತುಗಳನ್ನು ಅರ್ಪಿಸಬೇಕು? ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಮ್ಮ ಜೀವನದ ಅನೇಕ ಸಮಸ್ಯೆಗಳು ದೂರಾಗುತ್ತದೆ, ನಮ್ಮ ಇಷ್ಟಾರ್ಥಗಳು ಈಡೇರುತ್ತದೆ. ಅಂದರೆ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಹೇಗೆ? ಆಂಜನೇಯ ಸ್ವಾಮಿಯ ಆಶೀರ್ವಾದಕ್ಕಾಗಿ ಶ್ರಾವಣ ಕೊನೆಯ ಶನಿವಾರ ಈ ವಸ್ತುಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಅಷ್ಟೇ ಸಾಕು. ನಮ್ಮ ಇಷ್ಟಾರ್ಥಗಳ ಈಡೇರಿಕೆಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದಕ್ಕೆ ನಾವು ಯಾವ ವಸ್ತುಗಳನ್ನು ಆಂಜನೇಯನಿಗೆ ಅರ್ಪಿಸಬೇಕು? ಸನಾತನ ಸಂಪ್ರದಾಯದಲ್ಲಿ ರಾಮಭಕ್ತ ಹನುಮಂತನ ಪೂಜೆಯನ್ನು ಮಾಡುವುದು ಕಣ್ಣು ಮಿಟುಕಿಸುವುದರಲ್ಲಿ ಭಕ್ತರ ಎಲ್ಲ ಆಸೆಗಳು ಪೂರ್ಣಗೊಳ್ಳುವುದು ಎನ್ನುವ ನಂಬಿಕೆ ಇದೆ. ಬಜರಂಗಿಯ ಆಶೀರ್ವಾದವು ಯಾರ ಮೇಲೆ ಇರುತ್ತದೆಯೋ ಅವರ ಜೀವನದಲ್ಲಿ ಯಾವುದೇ ದುಃಖ ಅಥವಾ ತೊಂದರೆ ಎನ್ನುವಂತಹದ್ದು ತಪ್ಪಿಯೂ ಎದುರಾಗುವುದಿಲ್ಲ. ಹನುಮಂತನ ಕೃಪೆಯಿಂದಾಗಿ ಓರ್ವ ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ ಸಕಲ ಸುಖ ಸೌಭಾಗ್ಯ ಲಭಿಸುತ್ತದೆ. ಅಷ್ಟಸಿದ್ಧಿಯನ್ನು ನೀಡುವ ಹನುಮಂತನ ಆರಾಧನೆಗೆ ಮಂಗಳವಾರ ಮತ್ತು ಶನಿವಾರ ಅತ್ಯಂತ ಪ್ರಶಸ್ತವೆಂದು ಹೇಳಲಾಗುತ್ತದೆ. ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ನಾವು ಹನುಮಂತನನ್ನು ಹೇಗೆ ಪೂಜಿಸಬೇಕು ಎಂಬುದು ನೋಡೋಣ. ಹನುಮಂತನಿಗೆ ಇದನ್ನು ಅರ್ಪಿಸಿ. ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಕಾರಣಕ್ಕಾಗಿ ಎಲ್ಲ ದೇವರುಗಳು ಮತ್ತು ದೇವತೆಗಳ ಪೂಜೆಯಲ್ಲಿ ಇದನ್ನು ಕಡ್ಡಾಯವಾಗಿ ಅರ್ಪಿಸಲಾಗುತ್ತದೆ. ಹನುಮಂತನ ಪೂಜೆಯಲ್ಲಿ ಇದನ್ನು ಅರ್ಪಿಸುವುದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಹನುಮಂತನಿಗೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಅರ್ಪಿಸುವುದರಿಂದ ಓರ್ವ ವ್ಯಕ್ತಿಯು ಸಂತೋಷ, ಅದೃಷ್ಟ ಮತ್ತು ಗೌರವವನ್ನು ಪಡೆದುಕೊಳ್ಳುತ್ತಾನೆ. ವೀಳ್ಯದೆಲೆ ಶಾಸ್ತ್ರದ ಪ್ರಕಾರ ನಿಮಗೆ ಬಹಳ ದಿನಗಳಿಂದಲೂ ಯಾವುದೋ ಒಂದು ಆಸೆ ಇದ್ದು ಆ ಆಸೆ ಈಡೇರದಿದ್ದರೆ ಶ್ರಾವಣ ಕೊನೆಯ ಶನಿವಾರ ನೀವು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡಿ. ಪೂಜೆಯ ನಂತರ ನೀವು ಹನುಮಂತನಿಗೆ ಬನಾರಸಿ ರಸಭರಿತವಾದ ವೀಳ್ಯದೆಲೆಯನ್ನು ಅರ್ಪಿಸಬೇಕು. ಇದನ್ನು ನೀವು ಮಾಡುವುದರಿಂದ ನಿಮ್ಮ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ. ಇದರಿಂದ ಹನುಮಂತನು ನಿಮ್ಮೆಲ್ಲ ಆಸೆಗಳನ್ನು ಈಡೇರಿಸಲು ಸಹಕಾರ ನೀಡುತ್ತಾನೆ. ಹನುಮಂತನಿಗೆ ಸಿಹಿಯಾದ ವೀಳ್ಯದೆಲೆ. ಶ್ರಾವಣ ಶನಿವಾರದ ದಿನದಂದು ಒಬ್ಬ ವ್ಯಕ್ತಿಯು ಹನುಮಂತನಿಗೆ ವೀಳ್ಯದೆಲೆಯನ್ನು ಅರ್ಪಿಸಿದರೆ ಹನುಮಂತನು ಆ ಕೆಲಸವನ್ನು ತನ್ನ ಕೈಗೆತ್ತಿಕೊಳ್ಳುತ್ತಾನೆ ಮತ್ತು ಅದು ಹನುಮಂತನ ಕೃಪೆಯಿಂದ ಬೇಗನೆ ಪೂರ್ಣಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ಆಂಜನೇಯ ಸ್ವಾಮಿಯಿಂದ ಮಂಗಳಕರ ಫಲಿತಾಂಶಗಳನ್ನು ಪಡೆಯಲು ಯಾವಾಗಲೂ ಹನುಮಂತನಿಗೆ ಸಿಹಿಯಾದ ವೀಳ್ಯದೆಲೆಯನ್ನು ಅರ್ಪಿಸಬೇಕು. ಸಿಂಧೂರವನ್ನು ಅರ್ಪಿಸಿ. ಹನುಮಂತನ ಪೂಜೆಯಲ್ಲಿ ಸಿಂಧೂರವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಹನುಮಂತನಿಗೆ ಸಿಂಧೂರವು ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ. ಆದ್ದರಿಂದ ಈ ದಿನ ಹನುಮಂತನ ಪೂಜೆಯಲ್ಲಿ ಸಿಂಧೂರವನ್ನು ತಪ್ಪದೆ ಅರ್ಪಿಸುತ್ತಾರೆ. ಸಿಂಧೂರದೊಂದಿಗೆ ಇವುಗಳನ್ನು ಅರ್ಪಿಸಿ ನೋಡಿ. ಆಂಜನೇಯ ಸ್ವಾಮಿಯ ಆರಾಧನೆಯಲ್ಲಿ ಸಿಂಧೂರವನ್ನು ಅರ್ಪಿಸುವುದರಿಂದ ಆಂಜನೇಯ ಸ್ವಾಮಿಯ ಭಕ್ತನು ತಾನು ಬಯಸಿದ ವರವನ್ನು ಪಡೆಯುತ್ತಾನೆ. ಆದರೆ ಹನುಮಂತನಿಗೆ ಸಿಂಧೂರವನ್ನು ಮಾತ್ರ ಅರ್ಪಿಸಬಾರದು ಎಂಬುದು ನೆನಪಿನಲ್ಲಿಡಿ. ಅದರೊಂದಿಗೆ ಮಲ್ಲಿಗೆ ಎಣ್ಣೆ ಮತ್ತು ಬೆಳ್ಳಿ ಅಥವಾ ಚಿನ್ನವನ್ನು ಅರ್ಪಿಸಬೇಕು. ಈ ಪರಿಹಾರವನ್ನು ಮಾಡುವುದರಿಂದ ಜೀವನದಲ್ಲಿ ಎಲ್ಲ ಅನಿಷ್ಟ ದೂರವಾಗುತ್ತದೆ ಹಾಗೂ ಸಂತೋಷ ಮತ್ತು ಅದೃಷ್ಟವು ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹನುಮಂತನಿಗೆ ಧ್ವಜವನ್ನು ಅರ್ಪಿಸಿ. ಹಿಂದೂ ಧರ್ಮದಲ್ಲಿ ಧ್ವಜವನ್ನು ಪವಿತ್ರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಶ್ರಾವಣ ಮಂಗಳವಾರ ಮತ್ತು ಶ್ರಾವಣ ಕೊನೆಯ ಶನಿವಾರದಂದು ನಿಮ್ಮ ನಂಬಿಕೆ ಮತ್ತು ಸಾಮರ್ಥ್ಯದ ಪ್ರಕಾರ ಬಜರಂಗಿಗೆ ಧ್ವಜವನ್ನು ಅರ್ಪಿಸಿ. ಮಂಗಳವಾರದಂದು ಅಥವಾ ಶನಿವಾರದಂದು ಆಂಜನೇಯ ಸ್ವಾಮಿಗೆ ರಾಮ ಎನ್ನುವ ಹೆಸರಿನ ಧ್ವಜವನ್ನು ಅರ್ಪಿಸಿದರೆ ಅತ್ಯಂತ ಕಷ್ಟಕರವಾದ ಕೆಲಸವು ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ತೆಂಗಿನಕಾಯಿ. ಶಾಸ್ತ್ರದ ಪ್ರಕಾರ ಶ್ರಾವಣ ಕೊನೆಯ ಶನಿವಾರ ನೀವು ಹನುಮಂತನಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ. ಸಿಂಧೂರವನ್ನು ಹಚ್ಚಿ ಮತ್ತು ಕಲಾವನ್ನು ಕಟ್ಟಿದರೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ. ಕನಿಷ್ಠ 11 ಶನಿವಾರದವರೆಗೆ ಈ ಪರಿಹಾರವನ್ನು ಮಾಡಿ. ಈ ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದರೊಳಗೆ ಒಂದಿಷ್ಟು ಸಾಸಿವೆಯನ್ನಿಟ್ಟು ಮನೆಯ ಬಾಗಿಲಿಗೆ ಕಟ್ಟಿದರೆ ನಿಮ್ಮ ಮನೆಯನ್ನು ಮಾಟ ಮತ್ತು ತಂತ್ರ ಮಂತ್ರದಿಂದ ರಕ್ಷಿಸುತ್ತದೆ. ಬೆಲ್ಲ. ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬೆಲ್ಲ ಮತ್ತು ಹುರುಗಡಲೆಯ ಪ್ರಸಾದವನ್ನು ನೀಡುವುದನ್ನು ನೀವು ಹೆಚ್ಚಾಗಿ ನೋಡಿರಬಹುದು. ಶ್ರಾವಣ ಕೊನೆಯ ಶನಿವಾರ ಹೀಗೆ ಮಾಡುವುದರಿಂದ ಮಂಗಳ ದೋಷ ಪರಿಣಾಮ ಕಡಿಮೆಯಾಗುತ್ತದೆ. ಹನುಮಂತನಿಗೆ ಬೆಲ್ಲದ ಪ್ರಸಾದವನ್ನು ನೀಡಿದರೆ ಅವನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ. ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ನೀವು ಈ ಪ್ರಸಾದವನ್ನು ನೀಡಬಹುದು.
ಇದು ನಿಮ್ಮ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಲವಂಗ, ಏಲಕ್ಕಿ ಮತ್ತು ಅಡಿಕೆ. ಲವಂಗ, ಏಲಕ್ಕಿ ಮತ್ತು ಅಡಿಕೆ ಶಾಸ್ತ್ರದ ಪ್ರಕಾರ ಶ್ರಾವಣ ಕೊನೆಯ ಶನಿವಾರ ಶ್ರಾವಣದಂದು ಲವಂಗ, ಏಲಕ್ಕಿ ಮತ್ತು ಅಡಿಕೆಯನ್ನು ಆಂಜನೇಯ ಸ್ವಾಮಿಗೆ ನೈವೇದ್ಯ ಮಾಡುವುದರಿಂದ ಶನಿಗ್ರಹದ ದುಷ್ಪರಿಣಾಮ ಕಡಿಮೆಯಾಗುತ್ತದೆ. ಇದಲ್ಲದೆ ಎಣ್ಣೆಯ ದೀಪದಲ್ಲಿ ಲವಂಗವನ್ನು ಹಾಕಿ ಆ ದೀಪದಿಂದ ಆಂಜನೇಯ ಸ್ವಾಮಿಗೆ ಆರತಿಯನ್ನು ಮಾಡಿದರೆ ಧನಲಾಭವಾಗುತ್ತದೆ ಮತ್ತು ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಶ್ರಾವಣ ಮಾಸದ ಕೊನೆಯ ಶನಿವಾರದ ದಿನದಂದು ನೀವು ಹನುಮಂತನಿಗೆ ಈ ಮೇಲಿನ ವಸ್ತುಗಳನ್ನು ಅರ್ಪಿಸುವುದರಿಂದ ಜೀವನದ ಅನೇಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಶನಿ ಸಾಡೆಸಾತಿ ಹಾಗೂ ಶನಿ ದೈತ್ಯ ಇದ್ದರೆ ಅನೇಕ ಸಮಸ್ಯೆಗಳು ಎದುರಾಗುವುದು. ಈ ಸಮಸ್ಯೆ ಕಡಿಮೆ ಮಾಡಲು, ಪರಿಹಾರ ಮಾಡಲು ಶ್ರಾವಣ ಶನಿವಾರ ತುಂಬಾನೇ ಪ್ರಮುಖವಾಗಿದೆ. ಆದ್ದರಿಂದ ಶನಿ ಸಾಡೆಸಾತಿ ಹಾಗೂ ಶನಿ ದೈತ್ಯ ಇರುವವರು ಶನಿ ಈ ಪರಿಹಾರ ಮಾಡಿದರೆ ಒಳ್ಳೆಯದು. ಈ ದಿನ ಕಡು ನೀಲಿ ಬಣ್ಣದ ವಸ್ತ್ರ ಧರಿಸಿ ಶಿವನ ಆರಾಧನೆ ಮಾಡಿ ಶನಿದೇವರಿಗೂ ಪೂಜೆಯನ್ನು ಸಲ್ಲಿಸಿ ರುದ್ರಾಕ್ಷಿ ಮಾಲೆಯನ್ನು ಕೈಯಲ್ಲಿ ಹಿಡಿದು ಜಪ ಮಾಡುತ್ತಾ ಶನಿ ಮಂತ್ರ ಪಠಿಸಿ. ಶ್ರಾವಣ ಕೊನೆಯ ಶನಿವಾರ ಆಲದ ಮರದ ಕೆಳಗಡೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವಾಗ ಅದರಲ್ಲಿ ಎಳ್ಳನ್ನು ಹಾಕಿ ಅಭಿಷೇಕ ಮಾಡಿಸಿ. ಧರ್ಮಗ್ರಂಥಗಳಲ್ಲಿ ಶನಿದೇವನನ್ನು ಪೂಜಿಸಲು ಉತ್ತಮ ಸಮಯವೆಂದರೆ ಸೂರ್ಯಾಸ್ತದ ನಂತರ ಎಂದು ಹೇಳಲಾಗುವುದು. ಆದ್ದರಿಂದ ಸೂರ್ಯಾಸ್ತದ ನಂತರ ಆಲದ ಮರದ ಕೆಳಗಡೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಈ ದಿನ ನಿರ್ಗತರಿಗೆ ಸಹಾಯ ಮಾಡಿ. ಈ ದಿನ ಎಣ್ಣೆಯಲ್ಲಿ ನಿಮ್ಮ ಮುಖ ನೋಡಿ ಆ ಎಣ್ಣೆಯನ್ನು ದಾನ ಮಾಡಿ. ಈ ಪರಿಹಾರ ಮಾಡುವುದರಿಂದ ಶನಿ ಕೊಡುವ ಕಷ್ಟ ಸ್ವಲ್ಪ ಕಡಿಮೆಯಾಗುವುದು. ಕೊನೆಯ ಶ್ರಾವಣ ಶನಿವಾರ ಏನು ಮಾಡಬಾರದು? ಈ ದಿನ ಬಡವರಿಗೆ ನೋವುಂಟು ಮಾಡಿದರೆ ಶನಿದೇವ ಕ್ಷಮಿಸಲ್ಲ. ಆದ್ದರಿಂದ ಅವರಿಗೆ ನೋವುಂಟು ಮಾಡುವುದು, ಹೀಯಾಳಿಸುವುದು ಮಾಡಬಾರದು. ಇನ್ನು ಶನಿವಾರ ಯಾರಿಗೂ ಎಣ್ಣೆ ದಾನ ಮಾಡಬೇಡಿ ಹಾಗೂ ಎಣ್ಣೆಯನ್ನು ಖರೀದಿ ಮಾಡಬೇಡಿ. ಶನಿವಾರದಂದು ಯಾರಿಂದಲೂ ಚಪ್ಪಲಿ ಅಥವಾ ಶೂ ಗಿಫ್ಟ್ ಆಗಿ ಪಡೆಯಬೇಡಿ. ನೀವು ಕೊಡಲೂ ಬೇಡಿ. ಕೊನೆಯ ಶ್ರಾವಣ ಶನಿವಾರ ಯಾವ ವಸ್ತುಗಳನ್ನು ಖರೀದಿಸಬಾರದು? ಶನಿವಾರ ಕಬ್ಬಿಣವನ್ನು ಖರೀದಿ ಮಾಡಬಾರದು. ಇದಲ್ಲದಿದ್ದರೆ ಕಬ್ಬಿಣದಿಂದ ಮಾಡಿದಂತಹ ವಸ್ತುಗಳನ್ನು ಮನೆಗೆ ತರಬಾರದು. ಅದು ಅದೃಷ್ಟವಲ್ಲ ಎಂದು ಹೇಳಲಾಗುವುದು. ಶನಿವಾರ ಎಣ್ಣೆಯನ್ನು ಖರೀದಿ ಮಾಡಬಾರದು. ಖರೀದಿಸಿದರೆ ಆರೋಗ್ಯ ಸಮಸ್ಯೆ, ಬದುಕಿನಲ್ಲಿ ಸಮಸ್ಯೆಗಳು ಎದುರಾಗುವುದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಉಪ್ಪು ತಂದರೆ ಸಾಲ ಹೆಚ್ಚುವುದು ಎಂದು ಹೇಳಲಾಗುವುದು. ಕತ್ತರಿಕೊಂಡು ತಂದರೆ ಜಗಳವಾಗುವುದು. ಇನ್ನು ಪೊರಕೆ ತಂದರೆ ಸಾಲ ಹೆಚ್ಚು ಆಗುವುದು. ಇಂಕ್ ತರುವುದರಿಂದ ಬದುಕಿನಲ್ಲಿ ಸೋಲಾಗುವುದು. ಆದ್ದರಿಂದ ಇವುಗಳನ್ನೆಲ್ಲ ತರಬಾರದು ಎಂದು ಜ್ಯೋತಿಷ್ಯದಲ್ಲಿ ನಂಬಿಕೆ ಇರುವವರು ಬಲವಾಗಿ ನಂಬುತ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.